ಸಿಂದಗಿ ನಗರದ ಖ್ಯಾತ ಶಿಕ್ಷಕರಾದ ಎಚ್.ಟಿ. ಕುಲಕರ್ಣಿ ಅವರು ಜುಲೈ 31 ಶುಕ್ರವಾರ ಮುಂಜಾನೆ 6:30 ಸುಮಾರಿಗೆ ನಿಧನರಾಗಿದ್ದು, ಅವರ ಕುರಿತು ಸಾಹಿತಿಗಳು, ರಾಜಕೀಯ ನಾಯಕರು, ಗಣ್ಯರು, ಶಿಷ್ಯ ಬಳಗದವರು ಮಾತನಾಡುವ ಮೂಲಕ ನುಡಿ ನಮನ ಸಲ್ಲಿಸಿದ್ದಾರೆ. ಅದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ನಿಜವಾದ ಅರ್ಥದಲ್ಲಿ ಜ್ಞಾನದ ಸೋಹಿಗಳಾದ ಎಚ್.ಟಿ. ಕುಲಕರ್ಣಿ ಗುರುಗಳು ಇವತ್ತು ಸೂರ್ಯೋದಯದೊಂದಿಗೆ ಬಯಲಿನಲ್ಲಿ ಬಯಲಾದರು ಎಂಬ ವಾರ್ತೆ ಕೇಳಲು ಬಹಳ ದುಃಖ ಅನ್ನಿಸ್ತು. ಅವರು ಬಯಲಿನಲ್ಲಿ ಬಯಲಾದರೂ ನಾವು ಬಯಲಿನಲ್ಲೇ ನಿಂತಿದ್ದೇವೆ, ಅವರು ಬಯಲಾಗಿಲ್ಲ, ನಮ್ಮೊಳಗೆ ಇದ್ದಾರ ಅನ್ನುವಂಥ ಭಾವನೆ ನನ್ನದು. ಅವರು ಜ್ಞಾನದ ಅಸೋಹಿಗಳು ಅಂತ ನಾನು ಪ್ರಸ್ತಾಪ ಮಾಡಿದೆ. ಯಾಕಂತಂದ್ರೆ ಬಡ ವಿದ್ಯಾರ್ಥಿಗಳು ಅವರಿಂದ ಫೀ ತಗೋತಿದ್ದಿಲ್ಲ ಅನ್ನುವಂಥ ವಾರ್ತೆಯನ್ನು ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಮಕ್ಕಳ ಮನಸ್ಸಿನೊಳಗೆ ಪ್ರವೇಶ ಮಾಡಿ, ಪರಕಾಯ ಪ್ರವೇಶ ಅಂತೀವಲ್ಲ, ಆ ರೀತಿ ಪ್ರವೇಶ ಮಾಡಿ ಬೋಧನೆಯನ್ನು ಮಾಡ್ತಿದ್ರು. ಯಾರಾದರೂ ಒಬ್ಬ ಮಗುವಿನ ನ್ಯೂನತೆಯನ್ನು ಸ್ವಲ್ಪ ಅದನ್ನು ವಿಡಂಬನೆ ಮಾಡಿ ಅವನನ್ನು ಜಾಗೃತಗೊಳಿಸ್ತಿದ್ರು. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಅಲರ್ಟ್ ಆಗಿರ್ತಿದ್ರು. ಇವತ್ತು ಅವರ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿ ಮಿತ್ರರು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿದ್ದಾರೆ. ದೇಶ ವಿದೇಶಗಳಲ್ಲಿ ಅವರು ತಮ್ಮ ಸೇವೆ ಸಲ್ಲಿಸ್ತಾರೆ. ಇಂಥ ಒಬ್ಬ ಶಿಕ್ಷಕರಿಂದ ಒಬ್ಬ ಸಮರ್ಥ ನಾಗರಿಕ ಈ ಸಿಂದಗಿ ಪರಿಸರದೊಳಗೆ ನಿರ್ಮಾಣ ಆಗ್ತಾರಲ್ಲ ಅನ್ನುವಂಥದ್ದು ಭಾಳ ಹೆಮ್ಮೆಯ ವಿಷಯ. ಅಂಥವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ. ಇವತ್ತಿನ ದಿವಸ ಎಚ್.ಟಿ. ಕುಲಕರ್ಣಿ ಸರ್ ಅವರ ನಿಧನದಿಂದಾಗಿರ್ತಕ್ಕಂಥ ದುಃಖ ಈ ಸಿಂದಗಿ ನಗರಕ್ಕಲ್ಲ, ಬಿಜಾಪುರ ಜಿಲ್ಲೆಗಲ್ಲ, ಇಡೀ ಕರ್ನಾಟಕಕ್ಕೆ ಭಾಳ ಒಂದು ದುಃಖಮಯವಾಗಿರ್ತಕ್ಕಂಥ ಸಂಗತಿಯನ್ನು ತಂದೊಡ್ಡಿದೆ. ಆ ಎಚ್.ಟಿ. ಕುಲಕರ್ಣಿ ಸರ್ ವ್ಯಕ್ತಿತ್ವ ಭಾಳ ಮೇರು ವ್ಯಕ್ತಿತ್ವ. ಯಾಕಂದ್ರೆ ಅವ್ರ ಕೈಯಲ್ಲಿ ಕರ್ತಿರ್ತಕ್ಕಂಥ ಲಕ್ಷಾಂತರ ವಿದ್ಯಾರ್ಥಿಗಳು ಅವರೆಲ್ಲರಿಗೆ ಹಮ್ಮು ಬಿಮ್ಮುಗಳಿಲ್ಲದೇ ಮೇಲು ಕೀಳು ಭಾವನೆಗಳ ಮುಳ್ಳನ್ನೇ ಕಿತ್ತಿ ಎಲ್ಲ ವಿದ್ಯಾರ್ಥಿಗಳಿಗೆ ತನ್ನ ಮಕ್ಕಳಿಗಿಂತ ಹೆಚ್ಚಿನ ರೀತಿಯಲ್ಲಿ ನೋಡಿ ಅವರಿಗೆ ವಿದ್ಯಾದಾನವನ್ನು ಮಾಡಿರ್ತಕ್ಕಂಥ ಶ್ರೇಷ್ಠ ಗುರು ಈ ನಾಡಿನೊಳಗೆ ಯಾರಾದರೂ ಆಗಿದ್ದರೆ ಅದು ಎಚ್.ಟಿ. ಕುಲಕರ್ಣಿ ಸರ್ ಅವರು ಅನ್ನುವಂಥ ಮಾತನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಆದರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಈ ಒಂದು ನಮ್ಮ ಗುರುಕೃಪಾ ಶಾಲೆಯೊಳಗೆ ಅವರು ಕೂಡ ಇದರ ಫೌಂಡರ್, ಸಂಸ್ಥಾಪಕ ಅಧ್ಯಕ್ಷರು, ನಾನು ಕೂಡ ಅದರ ನಿರ್ದೇಶಕ. ಹೀಗಾಗಿ ಅವರ ಮತ್ತು ನಮ್ಮ ಒಡನಾಟ ಭಾಳ ದಿವಸದಿಂದ ಇತ್ತು. ನಮ್ಗೆ ಆಗಾಗ ಫೋನ್ ಮಾಡಿ ಅಥವಾ ಸಮಕ್ಷಮ ಭೇಟಿಯಾದಾಗ ಭಾಳ ಒಂದು ಸ್ಫೂರ್ತಿದಾಯಕ ಮಾತುಗಳು, ಯಾರೇ ಇಲ್ಲ ಅವ್ರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿ ಅವರ ಹುರಿದುಂಬಿಸಿ ಆ ಜೀವನವನ್ನು ಕಟ್ಟಿಕೊಳ್ಳುವಂಥ ಸಾಮರ್ಥ್ಯ ತಂದು ಕೊಡುವಂಥ ಏಕೈಕ ಗುರು ಅಂದರೆ ಅದು ಎಚ್.ಟಿ. ಕುಲಕರ್ಣಿ ಗುರುಗಳು. ಅಂತ ಒಬ್ಬ ಮಹಾನ್ ಮೇರು ವ್ಯಕ್ತಿತ್ವವನ್ನು ಕಳೆದುಕೊಂಡಿರ್ತಕ್ಕಂಥ ಈ ನಾಡು ಬಹಳಷ್ಟು ನಿಜಕ್ಕೂ ಬಡವಾಗಿದೆ. ಇವತ್ತ ಬೆಳಿಗ್ಗೆ ಒಂದು ಬಹಳ ದುಃಖದ ಸಂಗತಿ ಅಂದ್ರೆ ಸಿಂದಗಿಯಲ್ಲಿರುವಂಥ ಟ್ಯೂಷನ್ ಕಲಿಸುವಂಥ ಎಚ್.ಟಿ. ಕುಲಕರ್ಣಿ ಸರ್ ಅನ್ನುವಂಥ ಒಬ್ಬ ಭಾರಿ ಶ್ರೇಷ್ಠ ಗುರುಗಳು ಇವತ್ತು ಬಯಲಲ್ಲಿ ಬಯಲಾಗಿ ಹೋದ್ರು, ಹೃದಯಾಘಾತದಿಂದ ಮರೆಯಾದ್ರು. ಇವತ್ತು ನೋಡ್ಬೇಕ್ರಿ, ಇಲ್ಲಿ ಒಂದು ದೊಡ್ಡ ಜಾತ್ರೆ, ದೊಡ್ಡ ಎಲ್ಲ ಅಸಂಖ್ಯಾತ ಅವರು ಟ್ಯೂಷನ್ ಕಲಿಸ್ತಿದ್ದರಿ ಸರ್. ವಿಜ್ಞಾನ ಮತ್ತು ಗಣಿತ ಎರಡೂ ಬಹಳ ಕಠಿಣ ವಿಷಯಗಳು. ನಾನು ಅವರಷ್ಟು ವಿದ್ಯಾರ್ಥಿನಿ ಅಲ್ಲ, ಸ್ಟೂಡೆಂಟ್ ಅಲ್ಲ, ನಾ ಆರ್ಟ್ಸ್ ಸ್ಟೂಡೆಂಟ್. ಅದಕ್ಕೆ ನಮ್ಮ ತಮ್ಮ ತಂಗಿಯಂದಿರು ಹಿಂದಿಯೊಳಗೆ ಬಹುತೇಕ ಎಲ್ಲ ಬಹಳಷ್ಟು ಜನ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇಂಜಿನಿಯರ್, ಡಾಕ್ಟರ್, IAS, ಇನ್ಸ್ಪೆಕ್ಟರ್ ಎಲ್ಲಾ ಕ್ಷೇತ್ರಗಳಲ್ಲಿ ನೋಡ್ರಿ ನೀವು. ಅವರು ಬದುಕನ್ನ ರೂಪಿಸಿದವರು, ಶಿಲ್ಪಿಗಳಾದರು ನಮ್ಮ ಎಚ್.ಟಿ. ಕುಲಕರ್ಣಿ ಸರು. ಅಷ್ಟೇ ಸರಳರಲ್ಲಿ ಸರಳರು, ವಿರಳರಲ್ಲಿ ವಿರಳರು. ಅವರಿಗೆ ಬಹಳ ವ್ಯಾಮೋಹ ಇರ್ಲಿಲ್ರಿ. ಸಂಸಾರಿಕರಾದರೂ ಒಬ್ಬ ಶ್ರೇಷ್ಠ ಸಂತರಾಗಿದ್ದರು ಅವರು. ಯಾವ ಹೆಚ್ಚಿನ ಆಶೆ ಆಕಾಂಕ್ಷೆಗಳಿಲ್ಲ, ಬಹಳ ಸರಳತೆ. ಹಿಂಗಾಗಿ ನಮ್ಮ ತಂಗಿದರೆಲ್ಲ ಇವತ್ತು ಅಳ್ಕೋತ ಬಂದಾರ. ದುಡ್ಡಿನ ಆಶೆಗಾಗಿ ಅವ್ರು ಎಂದೂ ಕ್ಲಾಸ್ ಹೇಳ್ತಿದ್ದಿಲ್ಲ. ಬಡ ಜನರಿಗೂ ಕೂಡ ಕರುಣೆ ತೋರಿಸಿ ಅವರಲ್ಲಿ ಧೈರ್ಯ ತುಂಬಿ ಒಬ್ಬ ವಿದ್ಯಾರ್ಥಿನಿ ಮಾತಾಡಿದ್ರಿ, ನೌಕರಿ ಆಗದಿದ್ರೆ ಏನಾಯ್ತು, ಟ್ಯೂಷನ್ ಶುರು ಮಾಡು, ನಿಮಗೆ ಏನ್ ಬರ್ತದೆ ಅದು ಕಾಯಕ ಮಾಡ್ರಿ ಅಂತ ಹೇಳಿ ಭರವಸೆ ತುಂಬಿದರು. ಹಂಗ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅನ್ನುವಂಗ ಅವರು ಶರಣರಾಗಿ ಬಾಳದರು. ಬಹಳ ಗಳಿಸ್ಲಿಲ್ಲ, ಬಹಳ ದೊಡ್ಡ ಮನಿ ಕಟ್ಟಿಸ್ಲಿಲ್ಲ, ಆದ್ರೆ ಎಲ್ಲ ವಿದ್ಯಾರ್ಥಿಗಳ ಬದುಕನ್ನ ಸುಂದರಗೊಳಿಸಿದ್ರು. ಅವರಿಗೆ ವಿದ್ಯಾಭ್ಯಾಸ ನೀಡುವುದರ ಜೊತೆಗೆ ಸಂಸ್ಕಾರ ಕೊಟ್ರು. ನೀವು ಏನರೇ ಕಲೀರಪ್ಪ, ಎಷ್ಟರೇ ಶಾಣೆ ಆಗ್ರಿ, ಆದ್ರೆ ತಾಯಿ ತಂದೆನ ನೋಡ್ಕೋರಿ. ತಾಯಿ ತಂದೆ ನಿಜವಾದ ದೇವರು.
ನೊಂದವರನ್ನು ಎತ್ತಿ ಹಿಡಿಯುವಂಥ, ಅವರು ದುಃಖವನ್ನು ದೂರ ಮಾಡುವಂಥ ಆತ್ಮಬಲ, ವಿಶ್ವಾಸವನ್ನು ತುಂಬಿ ಬದುಕು ಹೆಂಗ ನಡೆಸಬೇಕು ಅಂತ ಕಲಿಸಿಕೊಟ್ಟವರು. ಅದಕ್ಕೆ ಇವತ್ತ ಅವರು ಸಾವನ್ನಪ್ಪಿದ್ರು, ಆದ್ರೆ ಅವರ ಸಾವು ಸಾರ್ಥಕ ಆಯಿತು. ಇವತ್ತು ಎಚ್ ಡಿ ಕುಲಕರ್ಣಿ ಸರ್ ಭೌತಿಕವಾಗಿ ನಮ್ಮನ್ನಗಲಿದ್ದರೂ ಸಹ ಅವರು ಹಾಕಿಕೊಟ್ಟಂತ ಮಾರ್ಗ ನಮಗೆ ಸದೃಢವಾಗಿದೆ, ನಮ್ಮ ಸದೃಢ ವ್ಯಕ್ತಿತ್ವವನ್ನು ಕಲ್ಪಿಸಿಕೊಟ್ಟಲ್ಲಿ. ಎಚ್ ಡಿ ಕುಲಕರ್ಣಿ ಸರ್ ಅವರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನೆಂದರೆ, ಬೇಸಿಕ್ ಆಗಿ ಯಾವುದೇ ವ್ಯಕ್ತಿಗಳ ವಿಕಸನಕ್ಕೆ ಬೇಕಾಗಿರ್ತಕ್ಕಂಥದ್ದು 3 ವಿಷಯಗಳು. ಒಂದು ಗಣಿತ, ವಿಜ್ಞಾನ ಹಾಗೂ ಇಂಗ್ಲಿಷು. ಇವು 3 ಭಾಷೆಗಳಿಗೂ ಫೌಂಡೇಶನ್ ಹಾಕಿಕೊಡ್ತಕ್ಕಂಥ ಕೆಲಸವನ್ನ ಅವ್ರು ಕೈಗೆತ್ತಿಕೊಂಡ್ರು. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರೂ ಸಹ ಶಿಕ್ಷಕ ವೃತ್ತಿಯನ್ನ ಪ್ರವೃತ್ತಿಯನ್ನಾಗಿಸಿಕೊಂಡು ನೂರಾರು ವಿದ್ಯಾರ್ಥಿಗಳಿಗೆ ಒಂದು ಫೌಂಡೇಶನ್ ಹಾಕುವ ಕೈಂಕರ್ಯವನ್ನ ಪ್ರಾರಂಭ ಮಾಡ್ತಾರೆ. ಕೆಲವೊಂದಿಷ್ಟು ವ್ಯಕ್ತಿಗಳು ಅವರು ಶಿಕ್ಷಣವನ್ನ ಮಾರಿಕೊಂಡಿರುವಂತಕ್ಕಂಥ ಅಪಖ್ಯಾತಿ ಇದ್ದರೂ ಸಹ ಹಣಕ್ಕೆ ಅವರು ಯಾವತ್ತೂ ಬೆಲೆ ಕೊಡಲಿಲ್ಲ. ಬಡ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಅಶಕ್ತ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಿರ್ತಕ್ಕಂಥದ್ದು ಅವರ ಹೆಗ್ಗಳಿಕೆ. ಅವರು ಯಾವತ್ತೂ ಫೀಸ್ಗಾಗಿ ಯಾರನ್ನೂ ಪೀಡಿಸಲಿಲ್ಲ. ಯಾವ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡುತ್ತಾ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತೆಗಿಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಶಿಕ್ಷಣವನ್ನ ಬೈ ಬೇಸ್ನಿಂದ, ಒಂದು ಪಾಯದಿಂದ ಅವರು ಕಟ್ಟತಕ್ಕಂಥ ಕೆಲಸವನ್ನ ಮಾಡಿದ್ರು. ಅವರಿಂದ ಕಲಿತುಕೊಂಡಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು AC ಆಗಿದ್ದಾರೆ, DC ಆಗಿದ್ದಾರೆ, ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ. ಹೀಗೆ ಎಲ್ಲರಲ್ಲಿಯೂ ಸಾಧನೆಯನ್ನು ಮಾಡಿದ್ದಾರೆ. ಅಂತ ಒಂದು ಸಾಧಕರ ಸಾಲಿನಲ್ಲಿ ನಿಂತಿರ್ತಕ್ಕಂಥ ಎಚ್ ಡಿ ಕುಲಕರ್ಣಿ ಗುರುಗಳು ಇವತ್ತಿನ ದಿವಸ ನಮ್ಮ ನಗಲಿದ್ದಾರೆ. ದೇವರು ಅವರಿಗೆ ಆತ್ಮಶಾಂತಿಯನ್ನ ನೀಡಲಿ, ಅವರಿಗೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನನಗೆಲ್ಲ ಶಿಷ್ಯ ವರ್ಗದ ಪರವಾಗಿ ದೇವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ವಿ, ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ಶಿಷ್ಯ ವರ್ಗವು ಸೇರಿಕೊಂಡು ಅವರ ಸ್ಮಾರಕವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗೋಣ ಅಂತಕ್ಕಂಥ ಮಾತನ್ನು ಸಹ ಇವತ್ತಿನ ದಿವಸ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಸಿಂದಗಿ ನಗರದಲ್ಲಿ ಅವರ ಹೆಸರು ಅಚ್ಚಳಿಯದೆ ಉಳಿಯದಂತೆ, ಅವರ ಹೆಸರಿನಲ್ಲಿ ಕೇವಲ ಸ್ಮಾರಕವಾಗುವುದಷ್ಟೇ ಅಲ್ಲ, ಒಂದು ಸ್ಮಾರಕ ಭವನ ಕೂಡ ಆಗಬೇಕು ಅಂತಕ್ಕಂಥ ಮಹದಾಶೆಯನ್ನ ಹೊಂದಿ ಮಾನ್ಯ ಶಾಸಕರು ಇದರ ಪ್ರವರ್ತರಾಗಿ ಈ ಒಂದು ಮುಂದಿನ ವರ್ಷದ ಒಳಗಾಗಿ ಅವರೊಂದು ಸ್ಮಾರಕ ಭವನವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ. ಮತ್ತೊಮ್ಮೆ ನಾನು ಎಚ್ ಡಿ ಕುಲಕರ್ಣಿ ಸರ್ ಗುರುಗಳಿಗೆ ಚಿರಶಾಂತಿಯನ್ನ ಕೋರಿ ಒಂದು ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ನನ್ನ ಪ್ರೀತಿಯ ಮಾಮಶ್ರೀ ಆದಂಥ ಎಚ್ ಡಿ ಕುಲಕರ್ಣಿ ಗುರುಗಳ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ. ಅವರು ಇವತ್ತು ನಮ್ಮಿಂದ ಅಗಲಿದಿರಬೇಕು ದೈಹಿಕವಾಗಿ, ಆದರೆ ಮಾನಸಿಕವಾಗಿ ಎಲ್ಲ ವಿದ್ಯಾರ್ಥಿಗಳ ಶಿಕ್ಷಣ ಕ್ಷೇತ್ರದಲ್ಲಿ ಯಾವಾಗಲೂ ಶಾಶ್ವತವಾಗಿರ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇನೆ. ಅವರಿಗೆ ನಮ್ಮನ್ನು ಮನೆತನ ಪರವಾಗಿ ಹೃತ್ಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಅವರು ಹಾಗೂ ನಮ್ಮ ತಂದೆಯವರು ಆತ್ಮೀಯ ಸಂಬಂಧ ಇತ್ತು. ಇತ್ತಿತ್ತಲಾಗಿ ನಾವೆಲ್ಲ ನೋಡ್ತೀವಿ ಜಾತೀಯತೆಯಾದಂಥ ಜಾತಿ ಮೀರಿ ಸಂಬಂಧ ಇತ್ತು. ಅವರು ನಮ್ಮ ತಂದೆಯವರನ್ನು ಮಾಮಾಶ್ರೀ ಅಂತ ಕರಿತಿದ್ರು, ನಾವು ಕೂಡ ಎಲ್ಲರೂ ಅವರಿಗೆ ಮಾಮಾಶ್ರೀ ಅಂತ ಕರಿತಿದ್ದೆವು. ಅಂತ ವ್ಯಕ್ತಿ ಇವತ್ತು ನಮ್ಮಿಂದ ದೂರ ಆಗಿದ್ದು ವಿಶೇಷವಾಗಿ ನಮ್ಮ ಮನೆತನಕ್ಕೂ ವೈಯಕ್ತಿಕವಾಗಿ ನಷ್ಟ ಆಗೈತೆ ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೆ. 7ನೇ ವಿದ್ಯಾರ್ಥಿ ಪ್ರಿಯಾಂಕಾ ಅಂತ ಹೇಳಿ. ಗುರುವಿಗೆ ನಮನ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ. ಪದಗಳೇ ಸಾಗ್ತಾ ಇಲ್ಲ. ಗುರುವಿನ ನಮನ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಗುರುಗಳು ಏನ್ ಹೇಳ್ಕೊಟ್ಟದಂತದ್ದು ಪಾಲಿಸ್ತಿದ್ವಿ. ಇವಾಗ ಈಗ ಈ ಗುರುಗಳು ಹೇಳ್ತಾರ ಇದ್ರೆ ಯಾರು ಪಾಲಿಸ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ನನ್ನ ಗುರುವಿನ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಹೆಮ್ಮೆಯ ವಿಚಾರ ನಾನು ಮಾತಾಡ್ತಾ ಇರೋದು. ಯಾಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ, ಈಗ ನನ್ನ ಕ್ಲಾಸ್ಮೇಟೇ ಆಗ್ಬಹುದು, ಅವಳಿಗೆ ಒಂದ್ ಸ್ವಲ್ಪ ಬಡತನ ಜಾಸ್ತಿ. ಅವಳಿಗೆ ಫೀಸ್ ಕೊಡುವಂತ ಸಂದರ್ಭದಲ್ಲಿ ಅವಳು ಸರ್ ಏನ್ ಹೇಳ್ತಿದ್ರು, ಅವಳಿಗೆ ನನ್ನ ಹತ್ರ ಕಲಿಯಕ್ ಬಾ, ಆದ್ರೆ ಫೀಸ್ ಕೊಡ್ಬೇಡ, ನೀವ್ ಏನ್ ಕಲಿತೀರಿ ನಾನ್ ಕಲಿಸ್ತೀನಿ ಅಂತ ಹೇಳಿ ಎಲ್ಲರಿಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಧೈರ್ಯ ತುಂಬವರು. ಇವತ್ತಿನ ದಿವಸ ಭಾಳ ಅಂದ್ರೆ ಸಿಂಧಿ ಒಳಗ ಸೂರ್ಯ ಮುಳುಗೇನ ಅಂತ ಅನ್ಕೊಂತೀವಿ. ಯಾಕಂದ್ರೆ ಸೂರ್ಯ ಹುಟ್ಟಿದ್ರೆ ಎಷ್ಟು ಖುಷಿ ಆಗುತ್ತೆ, ಸೂರ್ಯ ಮುಳುಗಿದ್ರೆ ನಮ್ಗೆ ಎಷ್ಟು ದುಃಖ ಆಗುತ್ತೆ. ಸೊ ನಮಗೆ ಅಕ್ಷಯವನ್ನ ಎದೆಯೊಳಗೆ ಬಿತ್ತಿ ಬೆಳೆದು ನಮ್ಮನ್ನು ಇವತ್ತು ದೊಡ್ಡ ವ್ಯಕ್ತಿಯನ್ನಾಗಿ ರೂಪಿಸಿ, ನನ್ನೊಬ್ಬನೇ ಅಲ್ಲ, ನನ್ನಂತ ಲಕ್ಷಾಂತರ ವಿದ್ಯಾರ್ಥಿಗಳ ಮನಸ್ಸನ್ನ, ಹೃದಯವನ್ನ ಗೆದ್ದು ನಮ್ಮಂತ ವಿದ್ಯಾರ್ಥಿಗಳ ಮನಸ್ಸಿನ ಸಿಂಹಾಸನದೊಳಗ ಕಿರೀಟವನ್ನ ಹಾಕಿ ಅವರಿಗೆ ಒಬ್ಬ ಪಟ್ಟ ಕಟ್ಟಿ ಪಟ್ಟಾಧೀಶ್ವರ ಮೆರೆಸಿಬಿಟ್ಟಿ ಅವ್ರನ್ನ. ಅಂತ ಒಬ್ಬ ಗುರುಗಳು ನಮ್ಮ ಹೆಂಗ
ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಕರಿತೀವಿ. ನಮ್ಮ ಸಿಂದಗಿ ನಾಡಿನ ವಿದ್ಯಾರ್ಥಿಗಳ ಬಾಳನ್ನೇ ಬೆಳಗಿದ ಶಿಲ್ಪಿ ಅಂತಂದ್ರೆ ಎಚ್ ಡಿ ಕುಲಕರ್ಣಿ ಗುರುಗಳನ್ನು ಕರೆದ್ರು ತಪ್ಪಾಗುದಿಲ್ಲ. ಅಂತ ಆ ಗುರುಗಳವರು ಅಂತ ಸ್ಥಾನ ಇರುವಂತ ಗುರುಗಳು ಇವತ್ತು ನಮ್ಮ ನಗಲಾರ. ಒಂದ್ ಕಡೆ ನಮಗೆ ಏನೈತಪ್ಪ ಅಂತಂದ್ರೆ ಅಳ್ತೀವಿ, ಅದ್ರ ನಾಳೆ ಮತ್ತೆ ಮರಿತೀವಿ, ಮತ್ತೆ ದೀಪಾವಳಿ ಮಾಡ್ತೀವಿ, ಪಟಾಕಿ ಹಚ್ತೀವಿ. ಹಂಗಾಬಾರ್ದು ಅವ್ರ ಜೀವನ. ನಮ್ಮ ಗುರುಗಳ ಹೆಸರು ಶಾಶ್ವತ ಉಳಿಬೇಕಂದ್ರೆ ಹೆಂಗ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅದವು, ಹೆಂಗ್ ಗಾಂಧೀಜಿ ಅವ್ರ ಸ್ಟ್ಯಾಚ್ಯೂ ಅದವು, ಹೆಂಗ್ ಅವ್ರ ದೇಶಕ್ಕೆ ಶಕ್ತಿ ಆಗ್ಯಾರ, ಹಂಗ ಸಹಸ್ರಾರು ವಿದ್ಯಾರ್ಥಿಗಳಿಗೆ ನಮ್ಮ ಗುರುಗಳ ಶಕ್ತಿಯಾಗಿ ನಿಂತಾರ. ಅವ್ರ ಸ್ಟ್ಯಾಚ್ಯೂ ನಮ್ಮ ಸಿಂಧಿಗಳು ನಿರ್ಮಾಣ ಆಗ್ಬೇಕು. ಅದು ನನ್ನಂತ ಸಹಸ್ರಾರು ವಿದ್ಯಾರ್ಥಿಗಳ ಕನಸೈತಿ ಮತ್ತು ಅದು ನನ್ನ ಆಸೆ ಕೂಡ ಐತಿ. ಸೊ ಅಂತ ಗುರುಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದ್ ದಿನ ಸಾಲುದಿಲ್ಲ. ಆಕ್ಚುಲಿ ಮಾತಾಡಂತ ಹೇಳಿರೋದಕ್ಕೆ ಮಾತಾಡಕತ್ತೀನಿ. ಅವ್ರ ಮ್ಯಾಗ ಒಂದು ಹಾಡ ಬರ್ದ್ಬಿಟ್ಟಿನಿ, ಅದೊಂದು ಹಾಡು ಹಾಡ್ತೀನಿ, ಕೇಳ್ಬಿಡಿ. ಎಚ್ ಡಿ ಕುಲಕರ್ಣಿ ಈ ಸಿಗ್ನೇಚರ್ ಇರತಕ್ಕಂಥ ಬ್ರ್ಯಾಂಡ್. ಈ ಬ್ರ್ಯಾಂಡ್ ಹಲವಾರು ಬ್ರ್ಯಾಂಡ್ ಗಳನ್ನ ತಯಾರು ಮಾಡಿದ್ವಿ ಸಿಂದಗಿ ಅಂತಕ್ಕಂಥ ಪಟ್ಟಣದೊಳಗ. ಅಂತ ಬ್ರ್ಯಾಂಡ್ ಗಳಿಂದ ಒಂದು ಅಭಿಮಾನದ ಗೀತೆ. ಯಾರೇ ಪಾಠ ಮಾಡಿದರು, ಯಾರೇ ಬುದ್ಧಿ ಮಾತು ಹೇಳಿದರು, ನಿಮ್ಮಂತೆ ನಮಗೆ ಯಾರು ಹಿಡಿಸಲಿಲ್ಲ. ಸಿಂದಗಿಯ ನಾಡಲ್ಲಿ ಹೆಸರಾದವರು, ಸಿಂದಗಿಯ ಜನರ ಜಿಂದಗಿಯಲ್ಲಿ ನೆಲೆ ನಿಂತವರು, ಲಕ್ಷಾಂತರ ವಿದ್ಯಾರ್ಥಿಗಳ ಮನವ ಗೆದ್ದವರು, ಪುಸ್ತಕ ನೋಡದೆ ಪಾಠವ ಮಾಡಿ ನಮ್ಮಂತರಿಗೆ ಸ್ಫೂರ್ತಿಯಾದವರು, ಹಣವ ನೋಡದೆ ನಮ್ಮಲ್ಲಿ ಗುಣವ ಬೆಳೆಸುತ್ತಾ ತಿದ್ದಿ ತೀಡಿ ನಮ್ಮಯ ಬಾಳಿಗೆ ಬೆಳಕು ಆದರು, ಸಾವಿನಲ್ಲಿ ಸಾರ್ಥಕತೆ ಮೆರೆದು ದೇಹ ದಾನ ಗೈದರು. ಸ್ಟ್ಯಾಚ್ಯೂ ಆಗಿ ನಿಂತ್ರು ನೋಡ್ರಿ ನಮ್ ಕುಲಕರ್ಣಿ ಸರು, ಸ್ಟ್ಯಾಚ್ಯೂ ಆಗಿ ನಿಂತ್ರು ನೋಡ್ರಿ ನಮ್ ಕುಲಕರ್ಣಿ ಸರು. ಎಲ್ಲರಲ್ಲಿ ಕಳಕಳ ವಿನಂತಿ, ನಮ್ ಗುರುಗಳು ನಮ್ಮ ಜೊತೆಗಿರದ ಜೀವ ಎಂದಿಗೂ ಜೀವಂತ. ಅಕ್ಕ ತಂಗಿಯರು, ನಮ್ಮ ಅಣ್ಣ ಒಬ್ಬವ. ನಮ್ಮ ಪಪ್ಪ ತೀರ್ಕೊಂಡ್ರು 2005 ಒಳಗೆ. ನಾನು 3 ವರ್ಷನೂ ಸರ್ ಫೀಸೇ ಕೊಡಲಿಲ್ಲ. ಬಟ್ ಫೀಸ್ ಕೊಡ್ಲಾರ್ದಾಗ ಯಾರು ಫೀಸ್ ಕೊಟ್ಟಿಲ್ಲ ಎದ್ದು ನಿಂದ್ರಣ ಒಂದ್ಸಲ ಸರ್ ಏನಂದ್ರು, ನನಗೆ ಫೀಸ್ ಕೇಳಿ ನಮ್ಮ ಯಾಕೆ ಎದ್ದು ನಿಂದಿರ್ತೀವಿ, ಕುಂದರು ಕೇಳಬೇಡ, ಎದ್ದು ನಿಂದ್ರಬೇಡ, ಕುಂತ್ಬಿಡು ಅಂದವ್ರು. ನನಗೆ ಒಂಥರ ಅನಿಸ್ತಿತ್ತು ಸರ್ ಫೀಸ್ ಕೊಟ್ಟಿಲ್ಲಲ್ಲ ಹೆಂಗೆ ಅಂತ ಹೇಳಿ. ಆದ್ರೆ ಸರ್ ಏನದ 1 ವರ್ಷನೂ ಫೀಸ್ ನಂಗೆ ತೊಗೊಳಿಲ್ಲ. ಕಲೀರಿ, ಕಲ್ತು ಮುಂದೆ ಬರ್ರಿ, ಅದೇ ನನಗೆ ದೊಡ್ಡ ಫೀಸ್ ಅಂತ ಹೇಳಿದ್ರು. ಅವ್ರ ಬಗ್ಗೆ ಹೇಳಕ್ಕೆ ಮಾತೇ ಬರ್ತಾ ಇಲ್ಲ. ಎಷ್ಟು ಹೇಳಿದ್ರು ಕಡಿಮೆನೇ ಅವ್ರ ಬಗ್ಗೆ. ಗಣಿತ ಲೋಕ ಸಿಂದಗಿಯನ್ನು ಜ್ಞಾನದ ಬಿಂದಿಗೆಯಾಗಿ ಮಾಡಿದಂತಹ ಸಿಂದಗಿ ಪಾಲಿನ ಗುರು ಬಳಗಕ್ಕೆ ಒಂದು ಕೀರ್ತಿಪ್ರಾಯವಾಗಿರ್ತಕ್ಕಂತಹ ಶ್ರೀಯುತ ಎಚ್ ಡಿ ಕುಲಕರ್ಣಿ ಗುರುಗಳು ಇವತ್ತಿನ ದಿನ ಹೆಚ್ಚು ಕಡಿಮೆ ಸಿಂದಗಿ ಭಾಗದ ಜನರಿಗೆ ಅಷ್ಟೇ ಅಲ್ಲ, ಅವರ ಕೈಯಲ್ಲಿ ಕಲ್ತಿರ್ತಕ್ಕಂಥ ಸರಿಸುಮಾರು 5 ದಶಕಗಳ ಕಾಲ ಏನು ವಿದ್ಯಾರ್ಥಿಗಳು ಕಲ್ತಿದ್ರು ಅವರೆಲ್ಲರಿಗೂ ಕೂಡ ಇವತ್ತಿನ ದಿನ ಅತ್ಯಂತ ಕರಾಳವಾಗಿರ್ತಕ್ಕಂಥ ದಿನ. ಯಾಕಂದ್ರೆ ಯಾರೂ ಕನಸಿನಲ್ಲಿಯೂ ಕೂಡ ಊಹೆ ಮಾಡಲಾರದಷ್ಟರ ಮಟ್ಟಿಗೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಎಲ್ಲರಿಗೂ ಆಘಾತವಾಗಿರುವಂಥದ್ದು. ಯಾಕಂದ್ರೆ ಸರಿಸುಮಾರು 5 ದಶಕಗಳ ಕಾಲ ಟ್ಯೂಷನ್ ಕ್ಲಾಸನ್ನು ಮಾಡ್ತಾ ಬಂದಿರತಕ್ಕಂತಹ ತಮ್ಮ ಶಿಕ್ಷಕ ವೃತ್ತಿಯೊಳಗೆ ಅತ್ಯಂತ ವಿನಮ್ರತೆಯಿಂದ, ಅತ್ಯಂತ ಆತ್ಮತೃಪ್ತಿಯಿಂದ, ಯಾವುದೇ ರೀತಿಯಾದಂತಹ ಹಣಕ್ಕೆ ಆಸೆ ಪಡಲಾರ್ದೇನೆ ವಿದ್ಯಾರ್ಥಿಗಳ ಬದುಕಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಹಾಕಿಕೊಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂತಹ ಶ್ರೇಷ್ಠ ಗುರುಗಳನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಇದು ಬಹಳ ತೀವ್ರವಾಗಿರ್ತಕ್ಕಂಥ ದುಃಖದ ಒಂದು ಸನ್ನಿವೇಶ. ಇಂತಹ ದುಃಖದ ಸನ್ನಿವೇಶದೊಳಗ ಅವರ ಅಗಲಿಕೆಯ ದುಃಖವನ್ನ ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನ ಆ ಭಗವಂತ ಅವರೆಲ್ಲ ಕುಟುಂಬ ವರ್ಗಕ್ಕೂ ಅವರೆಲ್ಲ ವಿದ್ಯಾರ್ಥಿ ಬಳಗಕ್ಕೂ ಕೂಡ ದಯಪಾಲಿಸಲಿ ಅಂತ ಹೇಳಿ ನಾನು ಬಹಳ ವಿನಮ್ರತೆಯಿಂದ ಈ ಸಂದರ್ಭದಾಗ ತೀವ್ರವಾಗಿರ್ತಕ್ಕಂಥ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅವರಿಗೆ ಸಲ್ಲಿಸುವುದಕ್ಕೆ ಬಯಸ್ತೀನಿ. ನಮಸ್ಕಾರ ಸಮಸ್ತ ಸಿಂದಗಿ ಜನತೆಗೆ. ಇವತ್ತು ಏನಾಗಿದೆ ಅಂತಂದ್ರೆ ಸಿಂದಗಿ ಒಳಗೆ ನಮಗೆ ಬೆಳಕೆ ಕಾಣೋಲಿಗಿದೆ. ಕತ್ಲವನ್ನು ಈಗ ಕಾಣುವಂಥ ಸಮಯ ಯಾಕಪ್ಪ ಅಂದ್ರೆ ಜ್ಞಾನ ಜ್ಯೋತಿ ನಮ್ಮ ಸಿಂದಗಿಯಿಂದ ಅಗಲಿ ಹೋಗಿದ ಕ್ಷಣವಾಗಿದೆ. ಮೊದಲನೇದಾಗಿ ನಾವು ಶಾಂತಿವೀರ ಅಜ್ಜಾರ ಕತೆ ಕೇಳ್ತಿದ್ದೀವಿ. ಹಗಲಿನಲ್ಲಿಯೇ ರಾತ್ರಿ ಆಯಿತು ಎನ್ನೋದು ಇವತ್ತು ಹಗಲಿನಲ್ಲಿಯೇ ಜ್ಞಾನ ಜ್ಯೋತಿ ನಮ್ಮಿಂದ ಬಿಟ್ಟು ದೂರ ಹೋಯಿತು ಎನ್ನೋ ಸಂಗತಿಯನ್ನು ಕೇಳಿ ನಾವು ಬೆಳಗಿನ ಜಾವ ಬೆಳಿಗ್ಗೆ ಏನೋ ಯಥಾರೀತಿ ನಾವು ಎದ್ವಿ. ಆದರೂ ನಾವು ಮೊದಲು ಏನು ಬೇಡ್ಕೊತಿದ್ವಪ್ಪ ದೇವ್ರಿಗೆ ಅಂದ್ರೆ ಗುರುಗಳು ಇನ್ನೂ ಚಿರಕಾಲ ಇರಲಿ. ಯಾಕಪ್ಪ ಅಂತಂದ್ರೆ ಅಂಥ ಗುರುಗಳನ್ನು ಪಡೆದಂಥ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಕಳಿಸಿದ್ರೆ ಆರೋಗ್ಯ ಭಾಳ ಅವ್ರದ್ದು ಹದಗೆಟ್ಟಿತ್ತು. ಅವಾಗ ಸರ್ ಅಂದರು, ಬಿಡ್ರಿ ಬೇರೆ ಎಲ್ಲರೂ ಕಳಿಸ್ರಮ್ಮ, ಎಲ್ಲಾದ್ರೂ ಶಿಕ್ಷಕರು ರಗಡಿದಾರ ಅಂದರು. ಸರ ನೀವು ಬರೀ ತಲೆ ಮ್ಯಾಗ ಕೈ ಇಡ್ರಿ ಸರ್, ನಮ್ಮ ಮಕ್ಕಳಿಗೆ ನಮಗೇನು ಬೇಡ್ರಿ ಸರ್ ಅದನ್ನು ಸರ್ ಬೇಡ್ಕೊಂಡೇವಿ. ಅವಾಗ ಸರು ಅವಾಗ ಮಕ್ಕಳೆಲ್ಲ ಜಾಸ್ತಿ ಆಗಿದ್ದಕ್ಕೆ ಮಕ್ಕಳ ಸರ್ ಏನಂದ್ರು, ಆಯ್ತು ತಗೋರಿ ಹೇಳ್ತೀನಿ ನಿಮ್ಗೆ ಅಂತೇಳಿ. ಸಿಂದಗಿ ನಗರದ ಮಹಾನ್ ಚೇತನ ಆಗಿದ್ದ ದಿವಂಗತ ಎಸ್ ಡಿ ಕುಲಕರ್ಣಿ ಸರ್ ಅವರು ತಮ್ಮದೇ ಆದಂಥ ಗಣಿತ ಹಾಗೂ ವಿಜ್ಞಾನ ವಿಷಯಗಳ ಮೂಲಕ ಇಡೀ ಬಿಜಾಪುರ ಜಿಲ್ಲೆಯಾದ್ಯಂತ
ಬೋಧನೆಯನ್ನು ಮಾಡಿದಂಥ ಅವರ ಶಿಷ್ಯಂದರು ಇಂದು ಕರ್ನಾಟಕ ಭಾರತದಲ್ಲಿ ವಿವಿಧ ದೇಶಗಳಲ್ಲಿ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥ ಕ್ಷೇತ್ರ ಮಹಾನುಭಾವರನ್ನು ನಾವು ನೆನೆಸೋದ್ರಿಂದ ಯಾವ ರೀತಿಯಾಗಿ ಅಂದರೆ ಎಸ್ ಟಿ ಕುಲಕರ್ಣಿ ಸರ್ ಟೀಚರ್ ಈಸ್ ದ ಫ್ಲವರ್ ಇನ್ ದ ಗಾರ್ಡನ್ ಆಫ್ ಸಿಂದಗಿ ಸಿಟಿ ಅಂತ ನಾವು ಕರೆಯಬಹುದು. ಅವರು ಕೇವಲ ಟೆಕ್ನಾಲಜಿಯಲ್ಲಿ ಮತ್ತು ಮೆಡಿಕಲ್ ಲೈನ್ ವೈದ್ಯಕೀಯ ಕ್ಷೇತ್ರ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಎರಡು ರೀತಿಯಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ಗಣಿತದ ಪಿತಾಮಹನಾಗಿ ತಾಂತ್ರಿಕದ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದರೆ, ವೈದ್ಯಕೀಯ ಕ್ಷೇತ್ರಕ್ಕೆ ತಮ್ಮ ದೇಹವನ್ನೇ ದಾನವನ್ನಾಗಿ ನೀಡಿದಂಥ ಮಹಾನ್ ವ್ಯಕ್ತಿ. ಇಂಥ ಅಪರೂಪದ ವ್ಯಕ್ತಿಯನ್ನು ಕಳೆದುಕೊಂಡಂಥ ನಾವೆಲ್ಲರೂ ಸಿಂದಗಿ ನಗರದಲ್ಲಿ ಬಹಳಷ್ಟು ಇಂದು ಬಡಪಾಯಿಯಾಗಿದ್ದೇವೆ. ಅವರ ಒಂದು ಇದರಲ್ಲಿ ನಾವು ಅವರ ಮಾರ್ಗದರ್ಶನದಲ್ಲಿ ಇಂದು ಕೂಡ ನಾವು ನೆನೆಸ್ಬೋದು. ಅವರನ್ನು ಮಾರ್ಗದರ್ಶನ ಮುಂದುವರಿಯೋಣ ಅಂತ ಹೇಳೋದು ನಮ್ಮ ಸಿಂದಗಿ ನಗರದ ಹಾಗೂ ಕರ್ನಾಟಕದಾದ್ಯಂತ ಎಲ್ಲ ಜನರಲ್ಲಿ ಪ್ರಾರ್ಥನೆ ಮಾಡಿಸಿಕೊಂಡು ನಾನು ಮಾತನಾಡ್ತೀನಿ.